ಮಾರ್ಕೆಟ್ಗೆ ಬಂದ್ರೆ ಗೋಲ್ಡ್ 30,896ಕ್ಕೆ ಕ್ಲೋಸ್ ಆಗಿದೆ, ಸಿಲ್ವರ್ 57,996ಕ್ಕೆ ಕ್ಲೋಸ್ ಆಗಿದೆ, ಮತ್ತೆ ಕ್ರೂಡ್ ಆಯಿಲ್ 5,126ಕ್ಕೆ ಕ್ಲೋಸ್ ಆಗಿದೆ, US ಡಾಲರ್ 55 ರೂಪಾಯಿ ಮತ್ತು 5 ಪೈಸೆಗೆ ಕ್ಲೋಸ್ ಆಗಿದೆ. ಮತ್ತು ಈಕ್ವಿಟಿ ಮಾರ್ಕೆಟ್ ಕಡೆ ಗಮನ ಹರಿಸಿದ್ರೆ ನಿಫ್ಟಿ 6,016 ರೂಪಾಯಿ ಕ್ಲೋಸ್ ಆಗಿದೆ, ಸೆನ್ಸೆಕ್ಸ್ 19,784 ರೂಪಾಯಿ ಕ್ಲೋಸ್ ಆಗಿದೆ. ಓವರ್ ಆಲ್ ಮಾರ್ಕೆಟ್ ನ ಏನೊಂದು ಇಂಪಾರ್ಟೆಂಟ್ ನ್ಯೂಸಸ್ ಇತ್ತು, ಮತ್ತೆ ಏನೊಂದು ಟ್ರಿಗರ್ಡ್ ಆಗಿ ಮಾರ್ಕೆಟ್ ಮೇಲೆ ಹೋಗಿತ್ತು, ಅವೆಲ್ಲ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ನ್ಯೂ ಇಯರ್ ನಲ್ಲಿ ಏನ್ ಇನ್ಫಾರ್ಮೇಶನ್ ಬರ್ತದೆ, ಯಾವ ಇನ್ಫಾರ್ಮೇಶನ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತು ಇದೊಂದು ಅನುಗುಣವಾಗಿ ನೋಡಿದ್ರೆ FIS ಮತ್ತು DIS ಅವರ ಒಂದು ಬೈಕ್ ಸೆಲ್ಲಿಂಗ್ ಇಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ FIS ಅವರು ತುಂಬಾ ಸಾಲಿಡ್ ಆಗಿ ಬೈ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸಾಲಿಡ್ ಆಗಿ ಬೈ ಮಾಡಿ ಈ ವಾರದಲ್ಲಿ ಕೂಡ ಲಾಸ್ಟ್ ಫ್ರೈಡೆ ಕೂಡ ಅವರು 1,164 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಮತ್ತು DIS ಅವರು ಅದಕ್ಕೆ ಒಂದು ಬೈಂಗ್ಗೆ ಸೆಲ್ಲಿಂಗ್ ಮಾಡುವ ರೀತಿಯಲ್ಲಿ ಒಂದು ಹೈಯರ್ ಪ್ರಾಫಿಟ್ ಬುಕ್ ಮಾಡ್ತಾರೆ ಅಂತ ಹೇಳ್ಬೋದು. ಒಂದು 825 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಅದರಿಂದ ಮಾರ್ಕೆಟ್ ಒಂದು ನೆಟ್ ಪ್ರಾಫಿಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಏನೊಂದು ಪಾಸಿಟಿವ್ ಮೊಮೆಂಟಮ್ ಇದೆ, ಅಲ್ಲಿ ಒಂದು ಬ್ರೇಕ್ ಬರೋ ಸಾಧ್ಯತೆ ಇದೆ. ಮತ್ತು ಒಂದು ಕಂಟಿನ್ಯೂಸ್ ಓಟ ಏನಾಗಿದೆ, ಒಂದು 500 ಪಾಯಿಂಟ್ ಅಷ್ಟು ಅಲ್ಲ, ಸ್ವಲ್ಪ ಬ್ರೇಕ್ ಬಂದು ಸ್ವಲ್ಪ ಕರೆಕ್ಷನ್ ಬರುವ ಸಾಧ್ಯತೆಗಳನ್ನ ನೋಡ್ತೀವಿ. ನೆಕ್ಸ್ಟ್ ಏನಿದೆ ಟ್ರಿಗರ್, ಈ ತಿಂಗಳಿನ ಟ್ರಿಗರ್ ಏನಿದೆ ನಮ್ಮ ಮಾರ್ಕೆಟ್ ನ ಮೇಲ್ ತರೋದಕ್ಕೆ ಅಂತ ನೋಡಿದ್ರೆ, ಒಂದು RBI ಪಾಲಿಸಿ ಮೇಲೆ ಎಲ್ಲರೂ ಕಂಡಿರ್ತದೆ. RBI ಪಾಲಿಸಿ ಮಾರ್ಕೆಟ್ ನಲ್ಲಿ ಏನಾದ್ರು ಒಂದು ಪಾಸಿಟಿವ್ ಅಪ್ರೋಚ್ ಕೊಟ್ಟು RBI ಏನಾದ್ರು ಒಂದು ರೇಟ್ ಕಟ್ ಮಾಡಿ CRR ರಿಸರ್ವೇಶನ್ ಏನಾದ್ರು ನಮಗೆ ಒಂದು ಫ್ಲೆಕ್ಸಿಬಿಲಿಟಿ ಕೊಟ್ರೆ ಮಾರ್ಕೆಟ್ ತಿರ್ಗಾ ಹೈಯರ್ ಐಸ್ ಹೋಗಿ 6,200 ಹೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಅಕಸ್ಮಾತ್ ಏನಾದ್ರು RBI ನಲ್ಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದು RBI ಈ ಸಲನೂ ರೇಟ್ ಕಟ್ ಮಾಡಲಿ ಅಂದ್ರೆ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗೋ ಸಾಧ್ಯತೆ ಇದೆ. ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಕೆಳಗೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ನಮ್ಮ ಇವತ್ತಿನ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ, ಎಲ್ಲಿ ನಿಫ್ಟಿಯ ಸಪೋರ್ಟ್ ಇರ್ತದೆ, ಎಲ್ಲಿ ನಿಫ್ಟಿಯ ರೆಸಿಸ್ಟೆನ್ಸ್ ಇರ್ತದೆ, ಯಾವ ಲೆವೆಲ್ ನಲ್ಲಿ ನಿಫ್ಟಿ ಒಂದು ಬ್ರೇಕ್ ಸಪೋರ್ಟ್ ತಗೊಂಡು ಬಾಟಮ್ ಆಗಿ ತಿರ್ಗಾ ಮೇಲ್ ಬರೋ ಸಾಧ್ಯತೆ ಇರುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ನಮ್ಮ ಪ್ರೀ ಮಾರ್ಕೆಟ್, ನಮ್ಮ ಸೆನ್ಸೆಕ್ಸ್ ನ ಒಂದು ನಮ್ಮ ನಿಫ್ಟಿನಲ್ಲಿ ಒಂದು ಸಿಂಗಾಪುರ್ ಮಾರ್ಕೆಟ್ ನ ನಾವೇನ್ ಫಾಲೋ ಮಾಡ್ತೀವಿ ಅದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಸಿಂಗಾಪುರ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿದೆ. ಮತ್ತು ಇವತ್ತಿನ ಸಪೋರ್ಟ್ ಬಂದು 5,980 ಮತ್ತು 6,000 ರೂಪಾಯಿನಲ್ಲಿ ಇರ್ತದೆ. ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತದೆ. ಈ ರೇಂಜಿನ ಮೇಲೆ ಮಾರ್ಕೆಟ್ ನ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಪಾಸಿಟಿವ್ ಆಗಿರ್ತೀವಿ, ಬುಲ್ಲಿಶ್ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ರೆಸಿಸ್ಟೆನ್ಸ್, ಎಲ್ಲಿ ಮಾರ್ಕೆಟ್ ನ ರೆಸಿಸ್ಟೆನ್ಸ್ ಇರ್ತದೆ, ಎಲ್ಲಿ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನೋಡಿದ್ರೆ, ಒಂದು ರೆಸಿಸ್ಟೆನ್ಸ್ 6,080 ರಿಂದ 6,100 ರೂಪಾಯಿನಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರ್ತದೆ. ಮತ್ತು ಈ ರೆಸಿಸ್ಟೆನ್ಸ್ ಲೆವೆಲ್ ನಲ್ಲಿ ಮಾರ್ಕೆಟ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗ್ತದೆ ಮತ್ತು ಪ್ರಾಫಿಟ್ ಬುಕಿಂಗ್ ಆಗಿ ಇಲ್ಲಿಂದ ಸ್ವಲ್ಪ ಕರೆಕ್ಷನ್ ಬರ್ತದೆ. ಸೊ ಯಾರು ಒಬ್ರು ಟ್ರೇಡ್ ಮಾಡ್ತೀರಾ, ಟ್ರೇಡ್ ಮಾಡುವಾಗ ನಿಫ್ಟಿನಲ್ಲಿ ಮತ್ತು ಈಕ್ವಿಟಿನಲ್ಲಿ ಟ್ರೇಡ್ ಮಾಡುವಾಗ ಇವೆರಡು ಲೆವೆಲ್ಸ್ ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. 6,080 ರೇಂಜ್ಗೆ ಅಥವಾ 6,100 ರೇಂಜ್ ಹೋದಾಗ ಮಾರ್ಕೆಟ್ ಅಲ್ಲಿ ಅಷ್ಟು ಪಾಸಿಟಿವ್ ಆಗಿದ್ದು 12ವರೆಗೆ ಯುರೋಪಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆದ್ರೆ ಮಾತ್ರ ನೀವು ದಯವಿಟ್ಟು ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಇಲ್ಲಿ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದು 6,000 ರೂಪಾಯಿಂದ 5,980 ರೂಪಾಯಿನಲ್ಲಿ ನೀವೇನಾದ್ರೂ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತು ನಿಫ್ಟಿ ಟ್ರೇಡರ್ಸ್ ಯಾರು ಇರ್ತೀರಾ, ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಿರ್ತಾರೆ, ಇಂಟ್ರಾಡೇ ಸ್ಪೆಷಲಿಸ್ಟ್ ಆಗಿ ಟ್ರೇಡ್ ಮಾಡ್ತಿರ್ತಾರೆ, ಇಂಟ್ರಾಡೇ ನಲ್ಲಿ ಪಾಸಿಟಿವ್ ಆಗಿ ಒಂದು 20 ಪಾಯಿಂಟ್ಸ್ 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು 20 ಪಾಯಿಂಟ್ಸ್ 10 ಪಾಯಿಂಟ್ಸ್ ಪ್ರಾಫಿಟ್ ಗೆ ನೀವು ಎಕ್ಸಿಟ್ ಆಗ್ಬೇಕಂತ ಇರ್ತೀರಾ. ಅವರು ಕೂಡ 5,980 ಲೆವೆಲ್ಸ್ ನಲ್ಲಿ ನೀವು ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡು 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೋಬಹುದು. ಹಾಗೆ ಒಂದು ಪಾಸಿಟಿವಿಟಿ ಆಗಿ ಅಲ್ಲಿ ಒಂದು ಬಾಟಮ್ ಅಪ್ ಆಗಿ ಕೆಳಗಡೆ ಬಂದ್ರೆ ನೀವು ಒಂದು 6,020 ಲೆವೆಲ್ಸ್ ಅಲ್ಲಿ ತಿರ್ಗಾ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ನೆಕ್ಸ್ಟ್ ನಾವು ನಿಮ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಬೇಸಿಕ್ ಆಗಿ ಯಾರೊಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಇರ್ತೀರಾ, ಅವರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ತಿಳಿದಿರೋದಿಲ್ಲ. ತುಂಬಾ ಟೆಕ್ನಿಕಲ್ ಟರ್ಮ್ಸ್ ನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಿಫ್ಟಿ ಅಂತ ಹೇಳ್ತೀವಿ, ಬುಲ್ ಮಾರ್ಕೆಟ್ ಅಂತ ಹೇಳ್ತೀವಿ, ಬೇರ್ ಮಾರ್ಕೆಟ್ ಅಂತ ಹೇಳ್ತೀವಿ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಏನಾದ್ರು ಹೇಳಕ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಪಾಸಿಟಿವ್ ಆಗ್ತದೆ, ಮಾರ್ಕೆಟ್ ನೆಗೆಟಿವ್ ಆಗ್ತದೆ, ಮಾರ್ಕೆಟ್ ಅಲ್ಲಿ ಇವತ್ತು ಸಪೋರ್ಟ್ ಅಂತ ಹೇಳ್ತೀವಿ, ಮಾರ್ಕೆಟ್ ಇವತ್ತು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಒಂದು ಮಾಹಿತಿನ ನಾನು ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ. ಮತ್ತು ಈ ಮಾಹಿತಿಗಳನ್ನೆಲ್ಲ ನೀವು ಬೇಸಿಕ್ ಆಗಿ ಕಾರ್ಯಕ್ರಮ ನೋಡಿ ತಿಳ್ಕೊತಾ ಇದ್ರೆ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಈಸಿಯಾಗಿ ಸ್ಮೂತ್ ಆಗಿ ಪ್ರಾಫಿಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ಪ್ರಾಫಿಟ್ ಮಾಡೋದು ಇದರಲ್ಲಿ ಲಾಸ್ಟ್ ಆಗ್ತದೆ. ಬಿಕಾಸ್ ನಾವು ಮಾರ್ಕೆಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀವಿ. ಏನಂತಂದ್ರೆ ಲರ್ನ್ ಬಿಫೋರ್ ಯು ಅರ್ನ್ ಅಂತ ಹೇಳ್ತೀವಿ. ಅಂದ್ರೆ ಕಲಿಕೆ ಮೊದಲು ಆಮೇಲೆ ಗಳಿಕೆ ಅಂತ ಹೇಳ್ತೀವಿ. ಸೊ ಕಲಿಕೆಯಲ್ಲಿ ನೀವೇನಾದ್ರೂ ಪರಿಣಿತರಾದ್ರೆ, ಕಲಿಕೆಯಲ್ಲಿ ನೀವು ಚೆನ್ನಾಗಿ ಕಲ್ತ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಕ್ಕಾಗಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಲಾಸ್ ಮಾಡ್ಕೊಂತಾರೆ, ಟ್ರೇಡರ್ ಅಂದ್ರೇನು, ಇನ್ವೆಸ್ಟರ್ ಅಂದ್ರೇನು ಅಂತ. ನೀವು ಅಲ್ಲಿಂದ ಶುರು ಮಾಡೋದಾದ್ರೆ ಟ್ರೇಡಿಂಗ್ ಅಂತ ಅಂದ್ರೆ ಯಾರು ಒಂದು ಅವರ ಒಂದು ಪೊಸಿಷನ್ಸ್ ನ ಬೈ ಮಾಡ್ತಾರೆ, ಬೈ ಮಾಡ್ಬಿಟ್ಟು ಅವತ್ತೇ ಸೆಲ್ ಮಾಡ್ತಾರೆ, ಅಥವಾ ಒಂದು 2 ದಿಂದ 3 ದಿನಗಳಲ್ಲಿ ಅಥವಾ 3 ವಾರಗಳಲ್ಲಿ ಸೆಲ್ ಮಾಡ್ತಾರೆ, ಅವ್ರನ್ನ ಟ್ರೇಡರ್ ಅಂತ ಹೇಳ್ತೀವಿ. ಅವರು ಟೆಕ್ನಿಕಲ್ ಅನಾಲಿಸಿಸ್ ಇಂದ ಬೈ ಮಾಡಿರ್ತಾರೆ, ಒಂದು ಸ್ಟಾಕ್ ನ ಒಂದು ರೂಮರ್ ಬೇಸ್ಡ್ ಆಗಿ ಬೈ ಮಾಡಿರ್ತಾರೆ, ಅಥವಾ ಒಂದು ಯಾರೊಬ್ರು ಅನಲಿಸ್ಟ್ ಮುಖಾಂತರವಾಗಿ ಬೈ ಮಾಡಿರ್ತಾರೆ, ಅವರ ಓನ್ ರಿಸರ್ಚ್ ಅಲ್ಲಿ ಬೈ ಮಾಡಿರ್ತಾರೆ, ಅಂತವ್ರನ್ನ ನಾವು ಟ್ರೇಡರ್ಸ್ ಅಂತ ಕರಿತೀವಿ. ಹಾಗೆ ಯಾರು ಇನ್ವೆಸ್ಟರ್ಸ್ ಆಗ್ತಾರೆ, ಇನ್ವೆಸ್ಟರ್ ಅಂದ್ರೆ ಯಾರು, ನೀವು ಒಬ್ಬ ದಿಗಂತ ಇನ್ವೆಸ್ಟರ್ ಆದ ವಾರನ್ ಬಫೆಟ್ ಕೇಳಿರ್ತೀರಾ, ಆತರ ಅವರೆಲ್ಲ ಯಾರು, ಅವ್ರು ಯಾವ ರೀತಿಯಲ್ಲಿ ಅನುಗುಣವಾಗಿ ಬೈ ಮಾಡ್ತಾರೆ, ಅವ್ರು ಯಾಕೆ ಶ್ರೀಮಂತರಾಗ್ತಾರೆ, ಮತ್ತೆ ತುಂಬಾ ಜನ ಯಾಕೆ ಸಜೆಸ್ಟ್ ಮಾಡ್ತಾರೆ ಟ್ರೇಡಿಂಗ್ ಮಾಡಬೇಡಿ ಇನ್ವೆಸ್ಟ್ ಮಾಡಿ ಅಂತಂದ್ರೆ ನಿಮ್ಗೆ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಪ್ರಕಾರ ಹೇಳ್ಬೇಕಂತಂದ್ರೆ
ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅಪ್ರಾಕ್ಸಿಮೇಟ್ ಒಂದು ರಿಸರ್ಚ್ ಆರ್ಗನೈಸೇಷನ್ ಹೇಳೋದ್ರ ಪ್ರಕಾರ ರೇಟಿಂಗ್ ಏಜೆನ್ಸಿ 95% ಜನ ಯಾರು ಟ್ರೇಡಿಂಗ್ ಮಾಡ್ತಾರೆ ಅವರು ಇಂಟ್ರಾಡೇ ನಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಸ್ಮಾಲ್ ಟ್ರೇಡರ್ಸ್ ಬಗ್ಗೆ ನಾನು ಗಮನ ಹೇಳೋದಂದ್ರೆ ಅವರೆಲ್ಲ ಲಾಸ್ ಮಾಡ್ಕೊಳ್ಳೋ ಸಂಭವ ಜಾಸ್ತಿ ಇರ್ತದೆ, ಪ್ರಾಫಿಟ್ ಮಾಡೋಕ್ಕಿಂತ ಲಾಸ್ ಮಾಡೋ ಸಂಭವ ಜಾಸ್ತಿ ಇರ್ತದೆ. ಏನಂದ್ರೆ ಅವರು ಟ್ರೇಡಿಂಗ್ ಮಾಡುವುದು ಇನ್ವೆಸ್ಟರ್ ಆಂಗಲ್ ನಲ್ಲಿ ಮಾಡೋದಿಲ್ಲ, ಬೈ ಒಂದು ಸ್ಪೆಕ್ಯುಲೇಟಿವ್ ಆಂಗಲ್ ನಲ್ಲಿ ಮಾಡ್ತಾರೆ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಲೆವೆಲ್ಸ್ ಪ್ರಕಾರ ಮಾಡ್ತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಲೆವೆಲ್ ಪ್ರಕಾರ ಮಾಡೋದ್ರಲ್ಲಿ 95% ಜನ ಲಾಸ್ ಮಾಡ್ಕೋತಾರೆ. ಮತ್ತು ಇನ್ನ ಒಂದು ಉಳಿದಿರೋ 5 to 10% ಯಾರು ಪ್ರಾಫಿಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ಅಂತ ನಾವು ಕರೆಕ್ಟ್ ಆಗಿ ಗಮನ ಹರಿಸಿದ್ರೆ ಅದು FIIs ಮತ್ತು DIIs ಆಗಿರ್ತಾರೆ. ನಮ್ಮ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಕ್ಲಿಯರ್ ಕಟ್ ಆಗಿ ಹ್ಯೂಜ್ ಪೊಸಿಷನ್ಸ್ ತಗೋತಾರೆ, ಹ್ಯೂಜ್ ಪೊಸಿಷನ್ಸ್ ಸೆಲ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಲೆವೆಲ್ಸ್ ಆಫ್ ನಿಫ್ಟಿ ಆದ್ರೂ ಒಂದು ಕನಿಷ್ಠ ಪಕ್ಷ ಒಂದು 100.150 ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರೆ ಮತ್ತು ಪಾಸಿಟಿವ್ ಆಗಿ ಟಾರ್ಗೆಟ್ ಬಂದ್ರು ಒಂದು 100.150 ಪಾಯಿಂಟ್ಸ್ ಇರುತ್ತೆ. ಒಂದು ಬೇಸಿಕ್ 10 ಪಾಯಿಂಟ್ಸ್ 15 ಪಾಯಿಂಟ್ಸ್ ಆಡೋರು ತುಂಬಾ ಒಂದು ಸ್ಮಾರ್ಟ್ ಪ್ಲೇಯರ್ ಆಗಿರ್ಬೇಕಾಗುತ್ತೆ, ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರ್ಬೇಕಾಗುತ್ತೆ. ತುಂಬಾ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆದ್ರೆ ಮಾತ್ರ ನೀವು ಪ್ರಾಫಿಟ್ ಮಾಡಕ್ಕಾಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ